ಸೈಲೆನ್ಸ್. ಎಲ್ಲರಿಗೂ 76ನೇ ವರ್ಷದ ಈ ನಮ್ಮ ಗಣರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಮ್ಮೆಲ್ಲರ ಪುಣ್ಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎರಡನೇ ಬಾರಿಗೆ ಬಂದು ಈ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ACC ಅಧ್ಯಕ್ಷರಾದ ಮೇಲೆ ನಮ್ಮ ರಾಷ್ಟ್ರಧ್ವಜ ಆಚರಣೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ನಮ್ಮ ಸಂವಿಧಾನವನ್ನು ಅನುಷ್ಠಾನ ತಂದಂಥ ಒಂದು ಪವಿತ್ರವಾದಂಥ ದಿನ. ಇವತ್ತು ಒಕ್ಕೂಟದ ವ್ಯವಸ್ಥೆ ಜಾರಿಯಾದಂಥ ದಿನ. ಎಲ್ಲ ಧರ್ಮ, ಭಾಷೆ, ಜಾತಿ ಒಂದೇ ಅನ್ನೋದನ್ನು ಸಾರದಂಥ ಈ ಪವಿತ್ರವಾದಂಥ ದಿನ. ನಮ್ಮೆಲ್ಲರಿಗೂ ಉಸಿರು ಹಾಡಲಿಕ್ಕೆ ಗಾಳಿ ಹೆಂಗೆ ಬೇಕೋ ಹಂಗೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ಸಂವಿಧಾನ ಬೇಕು. ಆ ಸಂವಿಧಾನವನ್ನು ಕೊಟ್ಟದ್ದು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಪವಿತ್ರವಾದಂಥ ದಿನ. ನಾವೆಲ್ಲ ಸಂವಿಧಾನವನ್ನು ಇವತ್ತು ಅರ್ಪಿಸಿಕೊಂಡಂಥ ದಿನ. ಸಂವಿಧಾನ ಇಲ್ಲ ಅಂದಿದ್ರೆ ಈ ದೇಶಕ್ಕೆ ನಾವೇನು ಆತ್ಮ ಅಂತ ನಾವು ಕರಿತೀವಿ, ತಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಮನುಷ್ಯಕ್ಕೆ, ಹಂಗೆ ಇವತ್ತು ಇರ್ತಿರ್ಲಿಲ್ಲ. ಈ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಈ ಸಂವಿಧಾನದ ಪ್ರತಿಯೊಂದು ಪೀಠಿಕೆಯಲ್ಲಿ ಜೊತೆಯಲ್ಲಿ ಏನು ಒಂದು ಆಚರಣೆ ವಿಚಾರದಲ್ಲಿ ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ 100 ವರ್ಷದ ಏನು ನಾವು ಸಂಭ್ರಮ ಆಚರಣೆ ಮಾಡ್ತೇವೆ, ಈ ಆಚರಣೆಗೆ ACC ಅಧ್ಯಕ್ಷರು ಈಗಾಗಲೇ ಬೆಳಗ್ಗೆ ಹೇಳಿದ್ದಾರೆ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಈ ಮೂರನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತೇಳಿ. ಗಾಂಧೀಜಿಯವರ ತತ್ವ, ಆದರ್ಶ, ನಾಯಕತ್ವ, ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ, ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಇವತ್ತು ಏನು ನಮ್ಮ ಸಂವಿಧಾನಕ್ಕೆ ಯಾರು ಸಂವಿಧಾನವನ್ನು ನಾವು ರಚನೆ ಮಾಡಿದ್ವು, ಏನಕ್ಕೋಸ್ಕರ ರಚನೆ ಮಾಡಿದ್ವು? ಸಾಮಾಜಿಕ ನ್ಯಾಯಕ್ಕೋಸ್ಕರ. ಬರೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತೇಳಿ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾದ್ರೆ ಎಲ್ಲೂ ಹೇಳಲಿಲ್ಲ. ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಬೇಕು, ಎಲ್ಲರೂ ಕೂಡ ಸಮಾನತೆಯ ಧೋರಣೆಯನ್ನು ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಈಗೇನು ಅವರ ಚರ್ಚೆ ನಡೆಸಿದಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮಾತಾಡಿದಂಥ ಕೊನೆಯ ದಿನದ ಭಾಷಣಗಳು ಇವೆಲ್ಲ ಕೂಡ ಯಾಕೆ ಈ ಸಂವಿಧಾನ ಈ ದೇಶಕ್ಕೆ ಅವಶ್ಯಕತೆ ಇತ್ತು ಅನ್ನೋದನ್ನು ಅವರು ಎತ್ತಿ ತೋರಿಸಿದ್ದಾರೆ. ಇಡೀ ಪ್ರಪಂಚದ ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ನಮ್ಮ ಸಂವಿಧಾನವನ್ನು ಕೂಡ ತೆಗೆದುಕೊಂಡು ಭಾರತದ ಸಂವಿಧಾನನೇ ಭಾಳ ಶ್ರೇಷ್ಠವಾದಂಥ ಸಂವಿಧಾನ ಅಂಥೇಳಿ
ಇವತ್ತು ಅವರು ತಿಳಿಸಿದ್ದಾರೆ. ನಾವು ಆರ್ಟಿಕಲ್ 14, 18 ಬಗ್ಗೆ ನಾವು ಮಾತಾಡ್ತೇವೆ ಸಂವಿಧಾನದಲ್ಲಿ. ಅಲ್ಲೂ ಕೂಡ ಇವತ್ತು ಸಮಾನತೆನೇ ಆ ಆರ್ಟಿಕಲ್ನಲ್ಲಿ ಭಾಳ ಪ್ರಮುಖವಾದಂಥ ವಿಚಾರ. ಕಾನೂನು ಕೂಡ ಎಲ್ಲರೂ ಕೂಡ ಒಂದೇ. ಸೊ ಅದರಿಂದ ಇದನ್ನ ಬರೀ ದಾಖಲೆಗಳನ್ನ ಇಟ್ಕೊಂಡು ಪುಸ್ತಕ ಅಂತ ಅಂದ್ಬಿಟ್ಟು ನಾವು ಮಾತಾಡೋ ವಿಚಾರ ಅಲ್ಲ. ಸೈಲೆನ್ಸ್. ಎಲ್ಲರಿಗೂ 76ನೇ ವರ್ಷದ ಈ ನಮ್ಮ ಗಣರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಮ್ಮೆಲ್ಲರ ಪುಣ್ಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 2ನೇ ಬಾರಿಗೆ ಬಂದು ಈ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ACC ಅಧ್ಯಕ್ಷರಾದ ಮೇಲೆ ನಮ್ಮ ರಾಷ್ಟ್ರಧ್ವಜ ಆಚರಣೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ನಮ್ಮ ಸಂವಿಧಾನವನ್ನು ಅನುಷ್ಠಾನ ತಂದಂಥ ಒಂದು ಪವಿತ್ರವಾದಂಥ ದಿನ. ಇವತ್ತು ಒಕ್ಕೂಟದ ವ್ಯವಸ್ಥೆ ಜಾರಿಯಾದಂಥ ದಿನ. ಎಲ್ಲ ಧರ್ಮ, ಭಾಷೆ, ಜಾತಿ ಒಂದೇ ಅನ್ನೋದನ್ನು ಸಾರದಂಥ ಈ ಪವಿತ್ರವಾದಂಥ ದಿನ. ನಮ್ಮೆಲ್ಲರಿಗೂ ಉಸಿರು ಹಾಡಲಿಕ್ಕೆ ಗಾಳಿ ಹೆಂಗೆ ಬೇಕೋ ಹಂಗೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ಸಂವಿಧಾನ ಬೇಕು. ಆ ಸಂವಿಧಾನವನ್ನು ಕೊಟ್ಟದ್ದು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಪವಿತ್ರವಾದಂಥ ದಿನ. ನಾವೆಲ್ಲ ಆ ಸಂವಿಧಾನವನ್ನು ಇವತ್ತು ಅರ್ಪಿಸಿಕೊಂಡಂಥ ದಿನ. ಸಂವಿಧಾನ ಇಲ್ಲ ಅಂದಿದ್ರೆ ಈ ದೇಶಕ್ಕೆ ನಾವೇನು ಆತ್ಮ ಅಂತ ನಾವು ಕರಿತೀವಿ, ತಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಮನುಷ್ಯಕ್ಕೆ, ಹಂಗೆ ಇವತ್ತು ಇರ್ತಿರ್ಲಿಲ್ಲ. ಈ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಈ ಸಂವಿಧಾನದ ಪ್ರತಿಯೊಂದು ಪೀಠಿಕೆಯಲ್ಲಿ ಜೊತೆಯಲ್ಲಿ ಏನು ಒಂದು ಆಚರಣೆ ವಿಚಾರದಲ್ಲಿ ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ 100 ವರ್ಷದ ಏನು ನಾವು ಸಂಭ್ರಮ ಆಚರಣೆ ಮಾಡ್ತೇವೆ, ಈ ಆಚರಣೆಗೆ ACC ಅಧ್ಯಕ್ಷರು ಈಗಾಗಲೇ ಬೆಳಗ್ಗೆ ಹೇಳಿದ್ದಾರೆ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಈ ಮೂರನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತೇಳಿ. ಗಾಂಧೀಜಿಯವರ ತತ್ವ, ಆದರ್ಶ, ನಾಯಕತ್ವ, ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ, ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಇವತ್ತು ಏನು ನಮ್ಮ ಸಂವಿಧಾನಕ್ಕೆ ಯಾರು ಸಂವಿಧಾನವನ್ನು ನಾವು ರಚನೆ ಮಾಡಿದ್ರು, ಏನಕ್ಕೋಸ್ಕರ ರಚನೆ ಮಾಡಿದ್ರು? ಸಾಮಾಜಿಕ ನ್ಯಾಯಕ್ಕೋಸ್ಕರ. ಬರೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತೇಳಿ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾದ್ರೆ ಎಲ್ಲೂ ಹೇಳಲಿಲ್ಲ. ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಬೇಕು, ಎಲ್ಲರೂ ಕೂಡ ಸಮಾನತೆಯ ಧೋರಣೆಯನ್ನು ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ನಮಗೆ
ಈಗೇನು ಅವರ ಚರ್ಚೆ ನಡೆಸಿದಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮಾತಾಡಿದಂಥ ಕೊನೆಯ ದಿನದ ಭಾಷಣಗಳು ಇವೆಲ್ಲ ಕೂಡ ಯಾಕೆ ಈ ಸಂವಿಧಾನ ಈ ದೇಶಕ್ಕೆ ಅವಶ್ಯಕತೆ ಇತ್ತು ಅನ್ನೋದನ್ನು ಅವರು ಎತ್ತಿ ತೋರಿಸಿದ್ದಾರೆ. ಇಡೀ ಪ್ರಪಂಚದ ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ನಮ್ಮ ಸಂವಿಧಾನವನ್ನು ಕೂಡ ತೆಗೆದುಕೊಂಡು ಭಾರತದ ಸಂವಿಧಾನನೇ ಭಾಳ ಶ್ರೇಷ್ಠವಾದಂಥ ಸಂವಿಧಾನ ಅಂಥೇಳಿ ಇವತ್ತು ಅವರು ತಿಳಿಸಿದ್ದಾರೆ. ನಾವು ಆರ್ಟಿಕಲ್ 14, 18 ಬಗ್ಗೆ ನಾವು ಮಾತಾಡ್ತೇವೆ ಸಂವಿಧಾನದಲ್ಲಿ. ಅಲ್ಲೂ ಕೂಡ ಇವತ್ತು ಸಮಾನತೆಯೇ ಆ ಆರ್ಟಿಕಲ್ನಲ್ಲಿ ಭಾಳ ಪ್ರಮುಖವಾದಂಥ ವಿಚಾರ. ಕಾನೂನು ಕೂಡ ಎಲ್ಲರೂ ಕೂಡ ಒಂದೇ. ಸೊ ಅದರಿಂದ ಇದನ್ನು ಬರೀ ದಾಖಲೆಗಳನ್ನ ಇಟ್ಕೊಂಡು ಪುಸ್ತಕ ಅಂತ ಅಂದ್ಬಿಟ್ಟು ನಾವು ಮಾತಾಡೋ ವಿಚಾರ ಅಲ್ಲ.